ಫಲಶ್ರುತಿ ಸಮಸ್ಯೆಗೆ ಬಗೆಹರಿಸಿದ ಈಡನ್ಸ್ ನ್ಯೂಸ್ ತಂಡ. ವಿದ್ಯಾರ್ಥಿಗಳ ಕೂಗು ಕೇಳಿದ ಶಾಸಕಾಗಿ ಈ ಬಸ್ ಯಾಕೆ ಹೊಂಟ್ರಿ ಬಸ್ ಬಿಟ್ಟಿಲ್ಲ ಆ ಕಾರಣದಿಂದ ಪ್ರೈವೇಟ್ ಬಸ್ ಬಿಟ್ಟಿಲ್ಲ ಧನ್ಯವಾದಗಳು. ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿದ ಈಡನ್ಸ್ ನ್ಯೂಸ್ ತಂಡಕ್ಕೆ ಇದೀಗ ವಿದ್ಯಾರ್ಥಿಗಳು ಧನ್ಯವಾದ ಸಲ್ಲಿಸಿದ್ದಾರೆ. ಈ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಈಡನ್ಸ್ ನ್ಯೂಸ್ ತಂಡ ಪಾತ್ರವಾಗಿದೆ. ಸುದ್ದಿಗೆ ಪ್ರತಿಕ್ರಿಯಿಸಿದ ಅಥಣಿ ಡಿಪೋ ಮ್ಯಾನೇಜರ್ ಪ್ರತಿದಿನ ಮುಂಜಾನೆ 8 ಗಂಟೆಗೆ ಹೆಚ್ಚುವರಿ ಬಸ್ ಬಿಡುವುದಾಗಿ ತಿಳಿಸಿದ್ದಾರೆ. ಸ್ಕೂಲ್ 8 ಗಂಟೆಗೆ ಚಾಲು ಆಗುತ್ತೆ ಸರ್. ಇಲ್ಲಿ 8 ಬಂದ್ರೆ ರಿಟರ್ನ್ ಹೋಗಬೇಕು. ಅದ್ರ ಎಷ್ಟು ಗಂಟೆ ಆಗುತ್ತೆ? ಚಿನಾಮಠ ಚಿನಾಮಠ ಸರ್. ನಿಮ್ಮ ಬಸ್ ಹೋಗಿ ಹತ್ತದ ಚಿನಾ ಇರೋದು ಇಲ್ಲಿ ಚಿನಾಮಠ ಹೋಗಿ ಹೋಗಿ ರಿಟರ್ನ್ ಕಾಲೇಜ್ ಸ್ಟಾರ್ಟ್ ಆಗೋದು 9 ಗಂಟೆ. ನಿಮ್ಮ ಬಸ್ ರಿಟರ್ನ್ ಇಲ್ಲಿ ತಿರುಗಿ ಹಚ್ಚಬೇಕಾದ್ರೆ 9 ಗಂಟೆ ಆಗುತ್ತೆ. ಎರಡು ಪೀರಿಯಡ್ ಹಾಳಾಗುತ್ತೆ ಸರ್. ಮುಂಜಾನೆ ನಮಗೆ 7:30 ಅಂದ್ರೆ ಇಲ್ಲಿ ಬಸ್ ಬರಬೇಕು. 7:30 ಬಸ್ 7:30 8 ಒಳಗೆ ಬರ್ಬೇಕು ಸರ್. 7:30 ಒಂದು ಬಸ್ ಬರಬೇಕು. 8 ಗಂಟೆಗೆ ಒಂದು ಬಸ್ ಬರಬೇಕು. 2 ಗಾಡಿ ನಮ್ಗೆ ಎಲ್ಲಿವರೆಗೆ ತಂಗಡಿ ಮರಿಗೆ 2 ಬಸ್ ಬರಬೇಕು ಸರ್. ಇಲ್ಲಿ ಇಲ್ಲಿಂದ ಕಳಿಸ್ರಿ. ನಾವು ಅದ್ರ ಬೇಡ ಸರ್. ನೀವು 7:30 ಬಂದ 8 ಗಂಟೆಗೆ ಬಂದ 2 ಬಸ್ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಇದನ್ನ ನೀವು ಮಾಡ್ತೀವಿ ಅಂತ ಹೇಳಿ 2 ಸರ್ತಿ ನೋಡ್ರಿ. ಮುಂಜಾನೆ ಗಾಡಿ ಮತ್ತೆ ಯಾವ್ದು ಕಟ್ತಾರ ಕೃಷ್ಣಗಿತ್ತು ಬಸ್ ಅಂದ್ರೆ ಸರ್. ಈಗ ಅಲ್ಲಿ ಆ ಸಮಸ್ಯೆ ನಿಮಗೆ ಪ್ರೈವೇಟ್ ಬಸ್ನಾಗ ಕಮ್ಮಿ 30 ಹುಡುಗರು ಇಳಿಸಿದ್ರು. ಪ್ರೈವೇಟ್ ಬಸ್ ಆ ಪ್ರೈವೇಟ್ ಬಸ್ನಾಗ ಏನಾದರೂ ಹೆಣ್ಮಕ್ಳು ಹುಡುಗರು ಹೆಚ್ಚ ಕಡಿಮೆ ಮಾತ್ರ ಯಾರು ತೋತಾರೆ ಜವಾಬ್ದಾರ? ನೀವು ತೋದ್ರಿ, ಶಾಸಕರು ತೋತಾರೆ. ಏನು ಮಾಡ್ತೀರಿ? ಅದನ್ನ ಲಿಖಿತ ರೂಪನಾಗ ಕೊಡ್ರಿ. ನೀವು ಮಾಡ್ತೀವಿ ನಾವು ನಿಮ್ಗೆ ಎಷ್ಟೋ ಅರ್ಜಿ ಕೊಟ್ಟರು ಅದಕ್ಕೆ ಯಾರು ತೋತಾರೆ? ಹೆಚ್ಚ ಕಡಿಮೆ ಆಯಿತು ಅಥವಾ ಏನೋ ಒಂದು ಅಕ್ಷಿತ ಪಟ್ಟಿದ್ರು, ಸಾರ್ವಜನಿಕವಾಗಿ ಕೊಟ್ಟಿದ್ದೀವಿ ಅಥವಾ ವಿದ್ಯಾರ್ಥಿಗಳು ಕೊಟ್ಟರು. ಇದಕ್ಕೆ ಆಕ್ಷನ್ ಏನು ತೋದ್ರಿ ಸರ್? ಇದು ಒಂದು ಸರಿಯಾಗಿಲ್ಲ. ಸ್ಟ್ರೈಕ್ 2 3 ಸರಿ ಸ್ಟ್ರೈಕ್ ಆದರೂ ನೀವು ಏನು ತೋದ್ರಿ ಸರ್? ಬೇರೆ ಗಾಡಿ ಹಾಕಿರಿ. ಎಷ್ಟು ಗಂಟೆಗೆ ಹಾಕಿರಿ? 8:30 ನಿಮ್ಮ ಬಸ್. ಈಡನ್ಸ್ ನ್ಯೂಸ್ ನ ಫಲಶ್ರುತಿ ಅಥಣಿ ಡಿಪೋದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಇತ್ಯರ್ಥ ನೀಡಿದೆ. ಈಡನ್ಸ್ ನ್ಯೂಸ್ ನ ವರದಿಯ ಫಲವಾಗಿ ಅಥಣಿ ಡಿಪೋದಲ್ಲಿ ವಿದ್ಯಾರ್ಥಿಗಳ ಬಸ್ ಸಮಸ್ಯೆಗೆ ಪರಿಹಾರ ದೊರೆತಂತಾಗಿದೆ. ಸುದ್ದಿ ಪ್ರಸಾರವಾದ 24 ಗಂಟೆಗಳ ಒಳಗಾಗಿ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ. ಡಿಪೋ ಮ್ಯಾನೇಜರ್ ಭರವಸೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸುವಂತೆ ಪ್ರಭಾವಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಮನವರಿಕೆ ಮಾಡಲು ಈಡನ್ಸ್ ನ್ಯೂಸ್ ತಂಡವು ಶ್ರಮಿಸಿತು. ಈ ನಿಟ್ಟಿನಲ್ಲಿ ನಿರಂತರವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಮಾಡಲಾಯಿತು. ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸಿದ ಈಡನ್ಸ್ ನ್ಯೂಸ್ ತಂಡಕ್ಕೆ ಇದೀಗ ವಿದ್ಯಾರ್ಥಿಗಳು ಧನ್ಯವಾದ ಸಲ್ಲಿಸಿದ್ದಾರೆ. ಈ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಈಡನ್ಸ್ ನ್ಯೂಸ್ ತಂಡ ಪಾತ್ರವಾಗಿದೆ. ಸುದ್ದಿಗೆ ಪ್ರತಿಕ್ರಿಯಿಸಿದ ಅಥಣಿ ಡಿಪೋ ಮ್ಯಾನೇಜರ್ ಪ್ರತಿದಿನ ಮುಂಜಾನೆ 8 ಗಂಟೆಗೆ ಹೆಚ್ಚುವರಿ ಬಸ್ ಬಿಡುವುದಾಗಿ ತಿಳಿಸಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳಲು ಅನುಕೂಲವಾಗಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಶ್ರಮಿಸಿದ ಈಡನ್ಸ್ ನ್ಯೂಸ್ನ ಕಾರ್ಯವನ್ನು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಬಸ್ ಬಿಟ್ಟಿಲ್ಲ ಧನ್ಯವಾದಗಳು. ಯಾರು ತೋತಾರೆ? ಅಥವಾ ಏನೋ ಒಂದು ಅಕ್ಷಿತ ಪಟ್ಟಿದ್ರು, ಸಾರ್ವಜನಿಕವಾಗಿ ಕೊಟ್ಟಿದ್ದೀವಿ ಅಥವಾ ವಿದ್ಯಾರ್ಥಿಗಳು ಕೊಟ್ಟರು. ಇದಕ್ಕೆ ಆಕ್ಷನ್ ಏನು ತೋದ್ರಿ ಸರ್? ಇದು ಒಂದು ಸರಿಯಾಗಿಲ್ಲ. ಸ್ಟ್ರೈಕ್ 2 3 ಸರಿ ಸ್ಟ್ರೈಕ್ ಆದರೂ ನೀವು ಏನು ತೋದ್ರಿ ಸರ್? ಬೇರೆ ಗಾಡಿ ಹಾಕಿರಿ. ಎಷ್ಟು ಗಂಟೆಗೆ ಹಾಕಿರಿ? 8:30 ನಿಮ್ಮ ಬಸ್ ಬಂದೈತಿ. ನಮ್ಮ ತಗ ಅದು ಇದನ್ನೈತೆ 8:30 ಅಲ್ಲಿಂದ ಗಾಡಿ ನೀವು ಬಿಟ್ರಿ. ಇಲ್ಲಿ 9 ಗಂಟೆ ಐತಿ. ಸ್ಕೂಲ್ 8 ಗಂಟೆಗೆ ಚಾಲು ಆಗುತ್ತೆ ಸರ್. ಇಲ್ಲಿ 8:30 ಬಂದ್ರೆ ರಿಟರ್ನ್ ಹೋಗಬೇಕು. ಅದ್ರ ಎಷ್ಟು ಗಂಟೆ ಆಗುತ್ತೆ? ಚಿನಾಮಠ ಚಿನಾಮಠ ಸರ್. ನಿಮ್ಮ ಬಸ್ ಹೋಗಿ ಹತ್ತದ ಚಿನಾ ಇರೋದು ಇಲ್ಲಿ ಚಿನಾಮಠ ಹೋಗಿ ಹೋಗಿ ರಿಟರ್ನ್ ಕಾಲೇಜ್ ಸ್ಟಾರ್ಟ್ ಆಗೋದು 9 ಗಂಟೆ. ನಿಮ್ಮ ಬಸ್ ರಿಟರ್ನ್
ಇಲ್ಲಿ ತಿರುಗಿ ಹಚ್ಚಲಕ್ಕ 9 ಗಂಟೆ ಆಗುತ್ತೆ ಹೋಗಕ್ಕೆ 2 ಪೀರಿಯಡ್ ಹಾಳಾಗ ಸರ್. ಮುಂಜಾನೆ ನಮಗೆ 7:15 ಅಂದ್ರೆ ಇಲ್ಲಿ ಬಸ್ ಬರ್ಬೇಕು. 7:15 ಬಸ್ 7:30 8 ಒಳಗೆ ಬರ್ಬೇಕು ಸರ್. 7:15 ಒಂದು ಬಸ್ ಬರಬೇಕು, 8 ಗಂಟೆಗೆ ಒಂದು ಬಸ್ ಬರಬೇಕು. 2 ಗಾಡಿ ನಮ್ಗೆ ಎಲ್ಲಿವರೆಗೆ ತಂಡಿ ಮರಿಗೆ 2 ಬಸ್ ಬರ್ಬೇಕು ಸರ್. ಇಲ್ಲಿ ಕಮ್ಮಿ ಕೇಳ್ರಿ ಇಲ್ಲಿಂದ ಕಳ್ಸ್ರಿ. ನಾವು ಅದ್ರ ಬೇಡ ಸರ್. ನೀವು 7:15 ಬಂದ 8 ಗಂಟೆಗೆ ಬಂದು 2 ಬಸ್ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ಇದನ್ನ ನೀವು ಮಾಡ್ತೀವಿ ಅಂತ ಹೇಳಿ 2 ಸರ್ತಿ ನೋಡ್ರಿ ಮುಂಜಾನೆ ಗಾಡಿ ಮತ್ತೆ ಹೇಳ್ತೀನಿ ಕಳ್ಸರ ಕೃಷ್ಣಗಿತ್ತು ಬಸ್ ಅಂದ್ರೆ ಸರ್. ಈಗ ಅಲ್ಲಿ ಆ ಸಮಸ್ಯೆ ಇದೆ. ನಿಮಗೆ ಪ್ರೈವೇಟ್ ಬಸ್ನಾಗ ಕಮ್ಮಿ 30 ಹುಡುಗರು ಇಳಿಸಿದ್ರು ಪ್ರೈವೇಟ್ ಬಸ್. ಆ ಪ್ರೈವೇಟ್ ಬಸ್ನಾಗ ಏನಾದರೂ ಹೆಣ್ಮಕ್ಳು ಹುಡುಗರು ಹೆಚ್ಚ ಕಡಿಮೆ ಆದ್ರೆ ಯಾರು ತೋತಾರೆ ಜವಾಬ್ದಾರ? ನೀವು ತೋದ್ರಿ, ಶಾಸಕರು ತೋತಾರೆ. ಏನು ಮಾಡ್ತೀರಿ? ಅದನ್ನ ಲಿಖಿತ ರೂಪನಾಗ ಕೊಡ್ರಿ. ನೀವು ಮಾಡ್ತೀವಿ ನಾವು ನಿಮ್ಗೆ ಎಷ್ಟೋ. ಇದೀಗ ನಮ್ಮ ವರದಿಗಾರ ಆನಂದ್ ಬಿರಾದಾರ್ ಅವರು ಕರೆಯಲ್ಲಿ ಇದ್ದಾರೆ. ಅವರೊಂದಿಗೆ ಅಲ್ಲಿ ಆಗಿದ್ದಾದ್ರೂ ಏನು ಎಂದು ತಿಳಿದುಕೊಳ್ಳೋಣ. ಪರದಾಟ ಒಂದು ವ್ಯವಸ್ಥೆ ಮಾಡ್ತಾ ಇದ್ರು. ಆ ಒಂದು ಈ ಈಡನ್ಸ್ ನ್ಯೂಸ್ ತಂಡ ಒಂದು ನಿನ್ನೆ ಬೆಳಗ್ಗೆ ಹೋಗಿ ಅಲ್ಲಿ ಒಂದು ಸಮಸ್ಯೆಯನ್ನ ಸೂಕ್ತವಾಗಿ ಸೆರೆ ಹಿಡಿದು ಆ ಸಮಸ್ಯೆಗೆ ಬೇಕಾದಂತ ಎಲ್ಲ ದಾಖಲಾತಿಗಳನ್ನ ಎಲ್ಲ ವಿಡಿಯೋಗಳನ್ನ ಸೆರೆ ಹಿಡಿದು ಅದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳ ಕಣ್ ತೆರೆಸುವ ನಿಟ್ಟಿನಲ್ಲಿ ನಮ್ಮ ಈಡನ್ಸ್ ನ್ಯೂಸ್ ತಂಡ ಒಂದು ಮೆಚ್ಚುಗೆ ಪಾತ್ರವಾಗಿದೆ. ಯಾಕಂದ್ರೆ ಕಳೆದ ವರ್ಷಗಳಿಂದ ಅಲ್ಲಿರುವಂತ ಶಿನಾಳ್ ಗ್ರಾಮದ ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳಬೇಕಾದ್ರೆ ಯಾವುದೇ ತರಹದ ವಾಹನಗಳಿಗೆ ಕೈ ಮಾಡಿ, ಕಾರ್ಗಳಿಗೆ ಕೈ ಮಾಡಿ ಹೋಗುವಂತ ಒಂದು ಸನ್ನಿವೇಶ ಒದಗಿತ್ತು. ಈಗಿರುವಂತ ಪರಿಸ್ಥಿತಿ ಅಂದ್ರೆ ಸಮಾಜದಲ್ಲಿ ಕೆಲವೊಂದಿಷ್ಟು ಘಟನೆಗಳನ್ನ ನೋಡ್ತಾ ಇರ್ಬೋದು ನಾವು. ಈ ಘಟನೆಗಳ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಈಡನ್ಸ್ ನ್ಯೂಸ್ ತಂಡ ಹೋಗಿ ಅಧಿಕಾರಿಗಳ ಕಣ್ ತೆರೆಸಿ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಈ ಒಂದು ಈಡನ್ಸ್ ನ್ಯೂಸ್ ತಂಡಕ್ಕೆ ಅಲ್ಲಿರುವಂತ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಅಲ್ಲಿರುವಂತ ಸಾರ್ವಜನಿಕರಾಗಿರ್ಬೋದು ಒಂದು ಶುಭ ಕೋರಿದ್ದಾರೆ. ಈ ಒಂದು ಈಡನ್ಸ್ ನ್ಯೂಸ್ ತಂಡಕ್ಕೆ ಒಂದು ಧನ್ಯವಾದ ತಿಳಿಸಿದ್ದಾರೆ. ಹೌದಾ? ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿತ್ತು ಈ ನಿಟ್ಟಿನಲ್ಲಿ? ಯಾಕಂದ್ರೆ ಕಳೆದ 3 ವರ್ಷಗಳಿಂದ ಈ ಒಂದು ನೋವನ್ನು ಅನುಭವಿಸ್ತಾ ಇರುವಂತ ವಿದ್ಯಾರ್ಥಿಗಳು ಈ ಒಂದು ಈಡನ್ಸ್ ನ್ಯೂಸ್ ತಂಡ ಹೋಗಿ ಅಲ್ಲಿರುವಂತ ಸಮಸ್ಯೆಯನ್ನು ಬಗೆಹರಿಸಿದ ಕೂಡಲೇ ಈಡನ್ಸ್ ನ್ಯೂಸ್ ತಂಡಕ್ಕೆ ಮತ್ತು ಅಲ್ಲಿರುವಂತ ಎಲ್ಲ ಸದಸ್ಯರಿಗೂ ಕೂಡ ಏನ್ ಮಾಡಿದ್ರು ಧನ್ಯವಾದ ಅಂತ ತಿಳಿಸಿದ್ರು ಮೇಡಮ್. ಧನ್ಯವಾದಗಳು ಸರ್. ಈಡನ್ಸ್ ನ್ಯೂಸ್ ತಂಡ ಫಲಶ್ರುತಿ ಅಥಣಿ ಡಿಪೋದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಇತ್ಯರ್ಥ ಸಿಕ್ಕಿದೆ. ಆನಂದ್ ಬಿರಾದಾರ್ ಅವರು ಈ ನಿಟ್ಟಿನಲ್ಲಿ ಮಾತನಾಡಿ ಅಥಣಿಯಲ್ಲಿ ವಿದ್ಯಾರ್ಥಿಗಳ ಸಂಭ್ರಮವನ್ನು ತಿಳಿಸಿದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ದೊರಕಿದ್ದಾಗಿ ತಿಳಿಸಿದ್ದಾರೆ. ಅಲ್ಲಿನ ಡಿಪೋ ಮ್ಯಾನೇಜರ್ ಪ್ರತಿಕ್ರಿಯಿಸಿ ಅವರಿಗೆ ಶಾಲಾ ಕಾಲೇಜುಗಳಿಗೆ ಹೋಗೋಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ಬೇಡ ಸರ್. ನೀವು 7:15 ಬಂದ 8 ಗಂಟೆಗೆ ಬಂದು 2 ಬಸ್ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ಇದನ್ನ ನೀವು ಮಾಡ್ತೀವಿ ಅಂತ ಹೇಳಿ 2 ಸರ್ತಿ ನೋಡ್ರಿ ಮುಂಜಾನೆ ಗಾಡಿ ಮತ್ತೆ ಹೇಳ್ತೀನಿ ಕಳ್ಸರ ಕೃಷ್ಣಗಿತ್ತು ಬಸ್ ಅಂದ್ರೆ ಸರ್. ಈಗ ಅಲ್ಲಿ ಆ ಸಮಸ್ಯೆ ಇದೆ. ನಿಮಗೆ ಪ್ರೈವೇಟ್ ಬಸ್ನಾಗ ಕಮ್ಮಿ 30 ಹುಡುಗರು ಇಳಿಸಿದ್ರು ಪ್ರೈವೇಟ್ ಬಸ್. ಆ ಪ್ರೈವೇಟ್ ಬಸ್ನಾಗ ಏನಾದರೂ ಹೆಣ್ಮಕ್ಳು ಹುಡುಗರು ಹೆಚ್ಚ ಕಡಿಮೆ ಆದ್ರೆ ಯಾರು ತೋತಾರೆ ಜವಾಬ್ದಾರ? ನೀವು ತೋದ್ರಿ, ಶಾಸಕರು ತೋತಾರೆ. ಏನು ಮಾಡ್ತೀರಿ? ಅದನ್ನ ಲಿಖಿತ ರೂಪನಾಗ ಕೊಡ್ರಿ. ನೀವು ಮಾಡ್ತೀವಿ ನಾವು ನಿಮ್ಗೆ ಎಷ್ಟೋ ಅರ್ಜಿ ಕೊಟ್ಟರು. ನಮಸ್ಕಾರ, ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಿನಾಳ್ ಗ್ರಾಮದಲ್ಲಿದ್ದೇನೆ. ನಿನ್ನೆ ಒಂದು ಈ ಸುದ್ದಿಗೆ ಸಂಬಂಧಿಸಿದಂತೆ ಈ ಈಡನ್ಸ್ ನ್ಯೂಸ್ ತಂಡ ಸುದ್ದಿ ಮಾಡಿತ್ತು. ಈ ಸುದ್ದಿ ಮಾಡಿದ ಬೆನ್ನಲ್ಲೇ 24 ಗಂಟೆ ಒಳಗಾಗಿ ಒಂದು ಹೊಸ ಬಸ್ ಬಿಡುವುದಾಗಿ ಡಿಪೋ ಮ್ಯಾನೇಜರ್ ಅವರು ಹೇಳಿದ್ದಾರೆ. ಈ ಕುರಿತಾಗಿ ಈ ಒಂದು ವ್ಯವಸ್ಥೆ ಕುರಿತಾಗಿ ಇಲ್ಲಿರುವಂತಹ ಕಾಲೇಜ್ ವಿದ್ಯಾರ್ಥಿಗಳು ಯಾವ ರೀತಿ ಹೇಳೋಣ ಬನ್ನಿ. ಒಂದು ಏನ್ ಮಾಡಿದ್ರಿ ನೀವು? ನಮ್ಮ ಈಡನ್ಸ್ ನ್ಯೂಸ್ ತಂಡ ಸುದ್ದಿ ಮಾಡಿತ್ತು. ಸುದ್ದಿ ಮಾಡಿದ ಬೆನ್ನಲ್ಲೇ ನಿಮಗೆ ಏನಾದರೂ ಉಪಯೋಗ ಆಗಿದೆ ಹೇಗೆ? ದಿನ 10 ಗಂಟೆಗೆ ಬರ್ತಿತ್ತು ಬಸ್, 9 ಗಂಟೆಗೆ ಬರತ್ರಿ. ಆದ್ರೆ ದಿನ 8 ಗಂಟೆಗೆ ಬರ್ಬೇಕು. ನಾವು ದಿನ 10ವರೆಗೆ ಹೋಗಿರ್ತೀವಿ. 2 ಕ್ಲಾಸ್ ಕೊಡ್ಬೇಕಾಗ್ತದೆ. ಅಂದ್ರೆ ಡಿಪೋ ಮ್ಯಾನೇಜರ್ ಹೇಳಿದ್ರು ಇವತ್ತಿನ 8ವರೆಗೆ ಪ್ರತಿನಿತ್ಯವೂ ಕೂಡ 8ವರೆಗೆ ಕಳಿಸೋದಾಗಿ ಹೇಳಿದ್ರು. ಈ ಕುರಿತಾಗಿ ನಮ್ಮ ಚಾನಲ್ಗೆ ಏನು ಹೇಳ್ತೀರಾ? ಧನ್ಯವಾದಗಳನ್ನು ಹೇಳ್ತೀವಿ. ಆದ್ರೆ ಸ್ಟ್ರೈಕ್ ಮಾಡಿದಾಗೆಲ್ಲ ಇದೇ ಟೈಮ್ನಾಗ ಅವ್ರಿಗೆ ಬಿಡ್ತೀವಿ ಅಂತ್ರಿ. ಸೈನ್ಸ್ ಲ್ಯಾಬ್ ಅದಿರ್ತಾವ್ರಿ, ಹೋಗ್ಬೇಕಂದ್ರೆ
ನೀವೆಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದೀರಿ? ಪ್ರತಿಭಟನೆ ಮಾಡಿಕೊಳ್ಳಿ ಕೂಡ ಯಾವುದೇ ಅಧಿಕಾರಿಗಳು ಸ್ಪಂದನೆ ನೀಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಈಗ ನಮ್ಮ ವಿಡಿಯೋ ನ್ಯೂಸ್ ತಂಡ ಈ ಸುದ್ದಿ ಮಾಡಿದ ಬೆನ್ನಲ್ಲೇ 24 ಗಂಟೆ ಒಳಗಾಗಿ 8 ಹೊಸ ಬಸ್ ಬಿಡುವುದಾಗಿ ಹೇಳಿದ್ದಾರೆ. ಮತ್ತೆ ಜೊತೆಗೆ ಏನಂತಂದ್ರೆ ಈಗ ಈ KSRTCಯ ಒಂದು ಇನ್ಸ್ಪೆಕ್ಟರ್ ಕೂಡ ಇವರು ಬಂದು ಲಿಖಿತ ರೂಪನಾಗ ನಿಮ್ಮಲ್ಲಿ ಅರ್ಜಿಯನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ನಮ್ಮ ನ್ಯೂಸ್ ತಂಡಕ್ಕೆ ಏನ್ ಹೇಳ್ತೀರಾ? ಧನ್ಯವಾದ. ಓಕೆ, ಇಷ್ಟು ಈ ಕಾಲೇಜ್ ವಿದ್ಯಾರ್ಥಿಗಳು ನಮ್ಮ ಈಡನ್ಸ್ ನ್ಯೂಸ್ ತಂಡಕ್ಕೆ ಒಂದು ಶುಭ ಕೋರಿದ್ದಾರೆ. ಯಾಕಂದ್ರೆ ಕಳೆದ 3-4 ವರ್ಷಗಳಿಂದ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಬಸ್ ಸೌಲಭ್ಯ ಇಲ್ಲದೆ ಹೋಗು ಬರುವಂತಹ ಹಾದಿಗಳಿಗೆ ಹೋಗು ಬರುವಂತಹ ವಾಹನಕ್ಕೆ ಕೈ ಮಾಡಿ ಹೋಗುವಂತಹ ಒಂದು ದುರ್ದೈವ ಘಟನೆ ನಡೆಯುತ್ತಿತ್ತು. ಇಲ್ಲಿರುವಂತಹ ಸಮಾಜಕ್ಕೆ ಒಂದು ಕಿಕ್ಕೇರದ ಸಮಾಜದಲ್ಲಿ ಈ ಒಂದು ಭಯಭೀತರಾಗಿ ಏನಪ್ಪಾ ಅಂದ್ರೆ ಬೇರೆ ವಾಹನಕ್ಕೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆ ಕಾರಣಕ್ಕಾಗಿ ಈ ಈಡನ್ಸ್ ನ್ಯೂಸ್ ತಂಡ ಈ ಎಲ್ಲವೂ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಬಸ್ ಬಿಡುಗಡೆ ಏನ್ ಮಾಡಿದರೆ ಮುಂಚೂಣಿಯಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಈ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ನಮ್ಮ ತಂಡಕ್ಕೆ ಶುಭ ಕೋರಿದ್ದಾರೆ. ಧನ್ಯವಾದಗಳು.